ಮುಖೇಶ್ ಅಂಬಾನಿಯವ್ರ ಮನೆ ಹೆಸರು ಏನಂತ ಗೊತ್ತಾ ನಿಮಗೆ? ಆಂಟಿಲಿಯಾ ಅಂತೇಳಿ ಅವ್ರ ಮನೆ ಹೆಸರು. ಈ ಮನೆಗೆ ಅವ್ರು ಖರ್ಚು ಮಾಡಿದಂಥ ಟೋಟಲ್ ದುಡ್ಡು ಬಂದ್ಬಿಟ್ಟು 200 ಕೋಟಿ. 200 ಕೋಟಿ ದುಡ್ಡು ಅಂತಂದರೆ ನಮಗದು ದೊಡ್ಡ ದುಡ್ಡು. ಆದರೆ ಮುಖೇಶ್ ಅಂಬಾನಿಗೆ ವಿಚ್ ಇಸ್ ರಫ್ಲಿ ಅರೌಂಡ್ 2% ಆಫ್ ಹಿಸ್ ಟೋಟಲ್ ನೆಟ್ವರ್ತ್. ಅವರ ಟೋಟಲ್ ನೆಟ್ವರ್ತ್ ಬಂದ್ಬಿಟ್ಟು ಮೋರ್ ದೆನ್ $100 ಬಿಲಿಯನ್. ಅವರ ಟೋಟಲ್ ನೆಟ್ವರ್ತ್ನಲ್ಲಿ ಜಸ್ಟ್ 2% ದುಡ್ಡನ್ನು ಮಾತ್ರ ಅವರು ಮನೆಗೆ ಖರ್ಚು ಮಾಡಿದ್ದಾರೆ. ಮಿಕ್ಕಿರೋ 98% ದುಡ್ಡನ್ನು ಅವರು ತಮ್ಮ ಬಿಸ್ನೆಸ್ನಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಇಷ್ಟು ಬೆಳೆಯೋದಕ್ಕೆ, ಇಷ್ಟು ಗ್ರೋ ಆಗೋದಕ್ಕೆ ಸಾಧ್ಯ ಆಯಿತು. ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಉಲ್ಟಾ ಮಾಡ್ತೀವಿ. ನಮಗಿರುವಂಥ ಇನ್ಕಮಲ್ಲಿ ಒಂದು 90ರಿಂದ 95% ದುಡ್ಡನ್ನು ನಾವು ಮನೆ ಮೇಲೆ ಖರ್ಚು ಮಾಡ್ತೀವಿ. ಸೊ ಅವಾಗೇನಾಗುತ್ತೆ, ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ದುಡ್ಡೇ ಉಳಿಯೋದಲ್ಲ, ನಮಗೆ ಶಾರ್ಟ್ ಫಾಲ್ ಆಗುತ್ತೆ. ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಸುಮಾರು ಜನರಿಗೆ $1,00,000 ಸಂಬಳ ಇರುತ್ತೆ. $1,00,000 ಸಂಬಳ ಇದ್ದಾಗ ₹1 ಕೋಟಿ ಒಂದು ಮನೆ ತಗೋತಾರೆ. ಅದರಲ್ಲಿ ಒಂದು $10,00,000 ಡೌನ್ ಪೇಮೆಂಟ್ ಮಾಡ್ತಾರೆ. $90,00,000 EMI ಹಾಕೋತಾರೆ. ನೆಕ್ಸ್ಟ್ ಒಂದು 20 ವರ್ಷ ಹಾಕೋತಾರೆ. ಜಸ್ಟ್ 8% ಇಂಟ್ರೆಸ್ಟ್ ಹಿಡಿದ್ರೂ ಕೂಡ 20 ವರ್ಷದಲ್ಲಿ ನೀವು ಟೋಟಲ್ ಪೇ ಮಾಡುವಂಥ ದುಡ್ಡು ಎಷ್ಟಾಗುತ್ತೆ ಅಂತಂದರೆ 2 ಕೋಟಿ ಆಗುತ್ತೆ. ಆವಾಗ ನಿಮಗೆ ಮನೆ ಅನ್ನೋದು ಅಸೆಟ್ ಆಗೋದ್ರ ಬದಲಿ ಒಂಥರ ಲಯಾಬಿಲಿಟಿ ಆಗಿ ವರ್ಕ್ ಆಗುತ್ತೆ. ಅದ್ರ ಬದಲಿ ನೀವು ಏನು ಮಾಡ್ಬೋದು ಅಂತಂದರೆ, ನಿಮ್ಗೆ ಬರುವಂಥ $1,00,000 ಸ್ಯಾಲ್ರಿನಲ್ಲಿ ಒಂದು $75,000 ನೀವು ನೆಕ್ಸ್ಟ್ ಒಂದು 20 ವರ್ಷ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡಿದಾಗ 20 ವರ್ಷಗಳಲ್ಲಿ ನೀವು ಟೋಟಲ್ ಪೇ ಮಾಡುವಂಥ ದುಡ್ಡು $1,80,00,000 ಆಗುತ್ತೆ. ಜಸ್ಟ್ ನಿಮ್ಗೊಂದು 15% ಆವ್ರೇಜ್ ಗ್ರೋತ್ ಬಂದ್ರೂ ಕೂಡ ನೆಕ್ಸ್ಟ್ ಒಂದು 20 ವರ್ಷದಲ್ಲಿ 10 ಕೋಟಿ ಕಾರ್ಪಸನ್ನು ನೀವು ಈಸಿಯಾಗಿ ಬಿಲ್ಡ್ ಮಾಡ್ಬೋದು.